ಹಾಯ್ ಫ್ರೆಂಡ್, ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಪಟಾಪಟ್ ಹಸಿವಾದಾಗ ಬೇಕರಿಗಳಲ್ಲೆಲ್ಲ ಸಿಗುವಂಥ ಇದು ಮಿನಿ ಸಮೋಸ ಬರುತ್ತೆ ನೋಡಿ, ಈರುಳ್ಳಿ ಸಮೋಸ. 2 ಸಮೋಸ ಬರುತ್ತೆ, 2 ರೀತಿಯಲ್ಲಿ. ಒಂದು ಆಲೂಗಡ್ಡೆದು ಬರುತ್ತೆ ಮತ್ತು ಇದು ಈರುಳ್ಳಿ ಸಮೋಸ ಬರುತ್ತೆ. ನಾನು ಇವತ್ತು ನಿಮಗೆ ಈರುಳ್ಳಿಯ ಮಿನಿ ಸಮೋಸವನ್ನು ಮಾಡಿ ತೋರಿಸಿದ್ದೇನೆ. ಅದು ಸೇಮ್ ಕ್ರಂಚಿಯಾಗಿರುತ್ತೆ ನೋಡಿ. ಹೊರಗಡೆ ಎಲ್ಲ ಯಾವ ಥರ ಬೇಕರಿಯಲ್ಲಿ ನಿಮಗೆ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ, ಅದು ಫೀಲ್ ಆಗುತ್ತೆ. ಕ್ರಂಚಿಯಾಗಿ ಮಿನಿ ಸಮೋಸ ಬರುತ್ತೆ ನೋಡಿ. ಅದೇ ಸಮೋಸವನ್ನು ನಾನು ಯಾವ ಮೆಥಡಲ್ಲಿ ಮಾಡಿದರೆ ಕ್ರಂಚಿ ಸಮೋಸ ಸಿಗುತ್ತೆ, ಅದೇ ಥರ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ. ಫಸ್ಟ್ ನಾವು ಶೀಟ್ ಮಾಡ್ಕೋಬೇಕು ಸಮೋಸ ಮಾಡಲಿಕ್ಕೆ. ಅದಕ್ಕೋಸ್ಕರ ಒಂದು ಬೌಲ್ ತಗೊಂಡು 2 ಕಪ್ಪಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೇನೆ. ಅನಂತರ ಅದಕ್ಕೆ ರುಚಿಗೆ ಸರಿಯಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಇರುತ್ತಲ್ಲ, ನಾನು ಬಿಸಿ ಮಾಡೋದೇನೆ ಹಾಕಿದ್ದೇನೆ. ಬೇಕಾದರೆ ಬಿಸಿ ಮಾಡಿ ಸಹ ಹಾಕ್ಬೋದು, ಬಿಸಿ ಮಾಡದೆ ಸಹ ಹಾಕ್ಬೋದು. ಒಂದು 2.5 ಸ್ಪೂನಷ್ಟು, 2 ಅಥವಾ 3 ಸ್ಪೂನಷ್ಟು ಸಣ್ಣ ಸ್ಪೂನ್ ಇದು ಅಷ್ಟರಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳಿ ಒಂದ್ಸಲಿ ಕಂಪ್ಲೀಟ್ ಎಲ್ಲವನ್ನು. ಮಿಕ್ಸಿಂಗ್ ಮಾಡಿದ ನಂತರ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ತಾ ಬನ್ನಿ. ನಾವು ಚಪಾತಿ ಹಿಟ್ಟಿಗಿಂತ ಒಂಚೂರು ಗಟ್ಟಿ ತಗೊಳ್ತಾ ಇದ್ದೇನೆ. ಚಪಾತಿ ಹಿಟ್ಟಿಗೆ ಒಂಚೂರು ಸಾಫ್ಟ್ ತಗೋಬೇಕಾಗತ್ತೆ. ನೋಡಿ, ಈ ಹದಕ್ಕೆ ಬಂದರೆ ಸಾಕು, ಕರೆಕ್ಟಾಗಿದೆ ಇದು. ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಡುವ. ಇಷ್ಟು ಸಾಫ್ಟ್ ಅಂದರೆ ಸಾಕು. ಸಾಫ್ಟ್ ಮತ್ತೊಂದು ಸ್ವಲ್ಪ ದೊಡ್ಡದು ಸಾಫ್ಟ್ ಆಗುತ್ತೆ. ಇವಾಗ ನಾವು ಫಿಲ್ಲಿಂಗಿಗೆಲ್ಲ ರೆಡಿ ಮಾಡ್ಕೊಳ್ಳುವ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ದೊಡ್ಡ ಈರುಳ್ಳಿ ಒಂದು 2 ತಗೊಂಡಿದ್ದೇನೆ, ಹಸಿಮೆಣಸಿನ್ಕಾಯಿ, ನಂತರ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಒಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ಹಾಕ್ಕೊಳ್ಳುವ. ಈ ಬಣಲೆ ಆನ್ ಮಾಡಿದ್ದೇನೆ, ಇವಾಗ ಸ್ಟವ್ ಆನ್ ಮಾಡಿ ಎಲ್ಲವನ್ನು ಹಾಕ್ಕೊಂಡ್ರೆ ಆಯಿತು. ಮತ್ತು ಇದನ್ನು ಉರಿ ಫಾಸ್ಟಲ್ಲಿ ಇಡಿ, ಸ್ಲೋ ಇಡಬೇಡಿ, ಯಾಕಂದರೆ ನೀರು ಬರ್ತದೆ. ನೀರು ಬರಲಿಕ್ಕೆ ಬಾರದು. ಫಾಸ್ಟಲ್ಲಿ ಇಟ್ಟರೆ ನೀರು ಡ್ರೈ ಆಗ್ತಾ ಬರ್ತದೆ. ಈಗ ಒಂದು ಸ್ವಲ್ಪ ಬಾಡಿದರೆ ಸಾಕು. ನಂತರ ಹಸಿ ಬಟಾಣಿಯನ್ನು ಬೇಯಿಸಿ ಹಾಕ್ಕೊಂಡಿದ್ದೇನೆ. ಇದೊಂದು ಸ್ವಲ್ಪ ಕ್ಯಾಬೇಜ್, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದನ್ನೆಲ್ಲವನ್ನು ಫಾಸ್ಟಲ್ಲಿಟ್ಟು ಬೇಯಿಸ್ತಾ ಬನ್ನಿ. ಸ್ವಲ್ಪ ಬಾಡಿದರೆ ಸಾಕು. ಮತ್ತು ಅದಕ್ಕೆ ಸರಿಯಾಗಿ ರುಚಿಗೆ ಸರಿಯಾಗಿ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ, ಎಲ್ಲ ಆಫ್ ಮಾಡ್ತಾ ಇದ್ದೇನೆ. ಇವಾಗ ಸ್ವಲ್ಪ ಮಸಾಲ ಹಾಕುವ. ಫಸ್ಟ್ ನಾವು ಗರಂ ಮಸಾಲ ಪೌಡ್ರು 1.5 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಅನಂತರ ಮೆಣಸಿನ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದು ಕೊತ್ತಂಬರಿ ಪೌಡ್ರು 1/2 ಸ್ಪೂನು. ಅನಂತರ ಅರಿಶಿನ ಪೌಡ್ರು, ಇದೊಂದು ಸ್ವಲ್ಪ ಆಮ್ಚೂರು, ಮತ್ತು ಸ್ವಲ್ಪ ಪೆಪ್ಪರ್ 1/2 ಸ್ಪೂನಷ್ಟು. ಮತ್ತು ಜೀರಿಗೆ ಪೌಡ್ರು ಸಹ ಹಾಕ್ಕೋಬೋದು. ನಾನು ಚೂರು ಜೀರಿಗೆ ಹಾಕ್ಕೊಂಡಿದ್ದೇನೆ, ಇಲ್ಲಾಂದ್ರೆ ಒಂಚೂರು ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸಿಂಗ್ ಮಾಡಿ ಈ ಹಿಟ್ಟು ಇದನ್ನು ಫಿಲ್ಲಿಂಗನ್ನು ಆರಲಿಕ್ಕೆ ಬಿಡಿ. ಕಂಪ್ಲೀಟ್ ಆರಲಿದು, ಫುಲ್ ಆರಬೇಕು. ಆನಂತರ ನಮಗೆ ಬೇರೆ ಆ್ಯಡ್ ಮಾಡಲಿಕ್ಕಿದೆ ಇದಕ್ಕೆ. ಇವಾಗ ನಮ್ಮದು ಹಿಟ್ಟು ಕಲಸಿಟ್ಟದು ಸ್ವಲ್ಪ ರೆಡಿಯಾಗಿದೆ, ಶೀಟ್ ಮಾಡಲಿಕ್ಕೆ ರೆಡಿಯಾಗಿದೆ. ಇವಾಗ ಇದನ್ನು ಶೀಟ್ ಮಾಡ್ಕೊಳ್ಳಿಕ್ಕಿದೆ ಫಸ್ಟಿಗೆ. ಇವಾಗ ಒಂದು ಸ್ವಲ್ಪ ಹಿಟ್ಟು ಹಾಕಿ ಆನಂತರ ನಾನು ಸ್ವಲ್ಪ ಲಾಡ್ತಾ ಇದ್ದೇನೆ, ಇದು ಮಾಡ್ತಿದ್ದೇನೆ, ಹಿಟ್ಟು ನಾದ್ತಾ ಇದ್ದೇನೆ. ಆನಂತರ ಎಲ್ಲವನ್ನು ಸಮಾನಾಗಿ ಉಂಡೆ ಮಾಡ್ಕೊಳ್ಳಿ. ನನಗಿಷ್ಟರಲ್ಲಿ ಒಂದು 9 ಉಂಡೆ ಬಂದಿದೆ. ಇಷ್ಟಾಗಿದೆ. ಇವಾಗ ನಾವು ಚಪಾತಿ ಮಣೆಯಲ್ಲಿ ಲಾಟ್ಕೊಳ್ಳುವ ಚಪಾತಿಯನ್ನು. ಆದಷ್ಟು ತೆಳು ಲಾಟ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಎಷ್ಟು ತೆಳು ಆಗ್ತದೆ ಅಷ್ಟು ತೆಳು ಲಾಟ್ಕೋಬೇಕು, ಅದು ಚೆನ್ನಾಗಿರುತ್ತೆ. ನಮಗೆ ಶೀಟ್ ಚೆನ್ನಾಗಿ ಬರ್ತದೆ ಇಷ್ಟು ತೆಳುವಾದಷ್ಟು. ನೋಡಿ, ಈಗ ಇಷ್ಟು ತೆಳು ಬಂದಿದೆ. ಇವಾಗ ನಾವು ತವ ಬಿಸಿ ಮಾಡ್ಕೊಳ್ಳುವ. ತವ ಬಿಸಿ ಮಾಡಿಕೊಂಡು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ, ಇದು ಶೀಟ್ ಮಾಡ್ಕೊಳ್ಳಿಕ್ಕೆ.
ಇವಾಗ ನೋಡಿ ಒಂದು ಸೈಡು ಫ್ರೈ ಆಗಿದೆ. ಸ್ವಲ್ಪ ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದಕ್ಕೆ ತವವನ್ನು ಹೀಟ್ ಮಾಡ್ಕೊಂಡು ಅನಂತರ ಹಾಕ್ಕೊಳ್ಳಿ. ನೋಡಿ ಇಷ್ಟೇ, ನೋಡಿ ಇಷ್ಟೇ ಮಾಡಿ ತೆಗಿತಾ ಬರಬೇಕು. ಇದೇ ಥರ ಎಲ್ಲವನ್ನು ಇದೇ ಥರ ಮಾಡಿ. ಜಸ್ಟ್ ಒಂದ್ಸಲ ಫ್ರೈ ಆಯ್ತಲ್ಲ, ಆನಂತರ ಇನ್ನೊಂದ್ಸಲ ಉಲ್ಟೆ. ಜಾಸ್ತಿ ಒಬ್ಬಿ ಎಲ್ಲ ಬರಲಿಕ್ಕಿಲ್ಲ, ಬಿಸಿ ಆದರೂ ಸಾಕಷ್ಟೇ. ನೋಡಿ ಇಷ್ಟೇ ನೋಡಿ. ಈಗ ಎಲ್ಲವನ್ನು ಇದೇ ಥರ ಮಾಡ್ಕೊಂಡು ತೆಗೆದಿಡಿ. ಇದೊಂದು ಸ್ವಲ್ಪ ಬಿಸಿ ಸಹ ಕಟ್ ಮಾಡ್ಕೋಬೋದು, ಮಾಡಲಿಕ್ಕೆ ಮಾಡಬಾರ್ದು ಅಂತೇನಿಲ್ಲ. ಇವಾಗೆಲ್ಲ ಕಟ್ ಮಾಡಿ ಆಯಿತು ನೋಡಿ, ಶೀಟೆಲ್ಲ ಮಾಡಿ ಆಯಿತು ನಾವು ಚಪಾತಿ. ಅನಂತರ ಎಲ್ಲವನ್ನು ಮೇಲೆ ಮೇಲೆ ಇಟ್ಕೊಂಡು ಇಟ್ಕೊಂಡು ನೋಡಿ ಈ ಥರ. ಅನಂತರ ಮೇಲೆಲ್ಲ ಇಟ್ಟ ನಂತರ ನೋಡಿ ಈ ಥರ, ಅಂದರೆ ಕರೆಕ್ಟಾಗಿ ಬರಬೇಕು. ಅದಕ್ಕೋಸ್ಕರ ನೋಡಿ ಈ ಥರ ಎಡ್ಜಸ್ ಎಲ್ಲ ತೆಗಿತಾ ಇದ್ದೇವೆ. ಇದು ಬಿಸಾಕ್ಲಿಕ್ಕಿಲ್ಲ ಫ್ರೆಂಡ್ಸ್. ಆನಂತರ ಇದರಲ್ಲೂ ಫ್ರೈ ಮಾಡಲಿಕ್ಕಾಗತ್ತೆ, ಚೆನ್ನಾಗಿರುತ್ತೆ. ಇದು ಸಹ ಚಿಪ್ಸ್ ಥರ ತಿನ್ಬೋದು. ನೋಡಿ ಎಡ್ಜಸ್ ಎಲ್ಲ ತೆಗೆದ್ವಿ ಅಂದರೆ ನಿಮಗೆ ಕೋನ್ ಮಾಡಲಿಕ್ಕೆ ಕರೆಕ್ಟಾಗಿ ಶೇಪ್ ಬರುತ್ತೆ. ನೋಡಿ ಈ ಥರ ಮಿಡ್ಲ್ ಕಟ್ ಮಾಡಿದರೆ ಈಗ ತುಂಬ ಶೀಟ್ ಸಿಕ್ತು ನೋಡಿ. ನೋಡಿ ಇವಾಗ ಶೀಟ್ ರೆಡಿ ಆಗಿದೆ ನಮ್ಮದು ಸಮೋಸ ಶೀಟ್ ಎಲ್ಲ. ತೆಳು ಬಂದಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿಕ್ಕೆ. ಅನಂತರ ನೋಡಿ ಇದು ಒಂದು ಗಮ್ ಥರ ರೆಡಿ ಮಾಡ್ಕೋಬೇಕು ನಾವು. ಒಂದು 3 ಸ್ಪೂನ್ ಅಷ್ಟು ಈ ಥರ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ತಾ ಬನ್ನಿ. ಮತ್ತು ಉಪ್ಪೆಲ್ಲ ಏನು ಹಾಕ್ಲಿಕ್ಕಿಲ್ಲ ಇದಕ್ಕೆ, ಜಸ್ಟ್ ಗಮ್ ಥರ ಜಾಯಿಂಟ್ ಮಾಡಲಿಕ್ಕೆ ಅವು ಇವೆಲ್ಲ ಸಮೋಸ ಸೈಡ್ ಎಡ್ಜನ್ನೆಲ್ಲ ಫಿಲ್ ಮಾಡಲಿಕ್ಕೋಸ್ಕರ ಇರುವಂಥದ್ದು. ಇವಾಗ ಇದು ರೆಡಿಯಾಗಿದೆ. ನಮ್ಮದು ಹಿಟ್ಟು ಸಹ ಫಿಲ್ಲಿಂಗ್ ಮಾಡಿ ಇಟ್ಟಿರೋದು ಸಾರಿದೆ. ಅನಂತರ ಕೊತ್ತಂಬರಿ ಸೊಪ್ಪು ಹಾಕಿ, ಅನಂತರ ಇದು ಪೇಪರ್ ಅವಲಕ್ಕಿದೆ ನೋಡಿ ಫ್ರೆಂಡ್ಸ್, ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಮತ್ತು ಉಪ್ಪು ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಅಂತೇಳಿ ಈ ಟೈಮಲ್ಲೇ ಚೆಕ್ ಮಾಡಿ, ಅನಂತರ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡಿ ಎಷ್ಟು ಬೇಕಷ್ಟು ನಾವು ಅವಲಕ್ಕಿ ಹಾಕ್ತಾ ಬರಬೇಕು. ಇವಾಗ ಸಮೋಸ ಮಾಡುವ. ನೋಡಿ ಈ ಥರ ಶೀಟ್ ತಗೊಂಡು ಈ ಥರ ಮಾಡ್ಕೋಬೇಕು. ಅಂದರೆ ಕೆಳಗಡೆಲ್ಲ ಹೋಲೆಲ್ಲ ಫಿಲ್ ಆಗಬೇಕು, ಹೋಲ್ ಬರಬಾರ್ದು. ಹೋಲ್ ಬಂದರೆ ನಿಮಗೆ ಸರಿ ಬರೋದಿಲ್ಲ, ಎಲ್ಲ ಫಿಲ್ಲಿಂಗ್ ಎಲ್ಲ ಆಚೆ ಬಂದುಬಿಡ್ತದೆ. ನೋಡಿ ಈ ಥರ ಮಾಡ್ತಾ ಬಂದರೆ ಕರೆಕ್ಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ತೆಳು ಸಹ ಮತ್ತು ಕ್ರಂಚಿ ಸಹ ಬರ್ತದೆ. ನಾವು ಫಿಲ್ಲಿಂಗಿಗೆ ಅವಲಕ್ಕಿ ಹಾಕುವ ಉದ್ದೇಶ ಅಷ್ಟೇ, ಕ್ರಂಚಿ ಬರ್ತದೆ ಒಳ್ಳೆ ಚೆನ್ನಾಗಿ. ನೋಡಿ ಇವಾಗ ಎಲ್ಲ ಎಡ್ಜಸ್ಸು ಕ್ಲಿಯರ್ ಆಗಿ ಬಂತು ನೋಡಿ. ಇವಾಗ ಇನ್ನೊಂದು ಮಾಡ್ತಿದ್ದೆ ನೋಡಿ, ಈ ಥರ ಮಾಡಬೇಕು. ನಂತರ ಈ ಥರ ನೋಡಿ, ನಂತರ ಇಲ್ಲಿ ಗಮ್ ಹಾಕಿದ್ರೆ ಆಯಿತು. ನೋಡಿ ಲಾಸ್ಟ್ ಎಡ್ಜನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಡಿ ಗಮ್ ಹಾಕಿ. ಅನಂತರ ಫಿಲ್ಲಿಂಗ್ ಒಂದು ಎರಡು ಸ್ಪೂನಷ್ಟು ಸಾಕಾಗುತ್ತೆ, ಜಾಸ್ತಿ ಬೇಡ. ಚೆನ್ನಾಗಿರುತ್ತೆ ಮಾತ್ರ ಫ್ರೆಂಡ್ಸ್, ಸೂಪರಾಗಿರುತ್ತೆ ಇದು ಸಮೋಸ. ನೋಡಿ ಇವಾಗ ಫಿಲ್ಲಿಂಗ್ ಎಲ್ಲ ರೆಡಿ ಆಯಿತು, ಸಮೋಸ ರೆಡಿ ಆಯಿತು. ಇವಾಗ ಫ್ರೆಂಡ್ಸ್ ಎಣ್ಣೆಯನ್ನು ಹೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೀಟ್ ಆಗಲಿ. ಹೀಟ್ ಆದ ನಂತರ ಸಮೋಸ ಬಿಡಬೇಕಾದ್ರೆ ನಾವು ಸ್ಲೋ ಮಾಡಿ ಇಡಬೇಕು. ಒಳ್ಳೆ ಎಣ್ಣೆ ಹೀಟ್ ಆಗಿರಬೇಕು, ಬಿಸಿಯಾಗಿರಬೇಕು. ಅನಂತರ ಸಮೋಸ ಬಿಡಬೇಕಾದ್ರೆ ಸ್ಲೋ ಮಾಡಿದರೆ ನಿಮಗೆ ಒಳ್ಳೆ ಕ್ರಂಚಿ ಸಮೋಸ ಸಿಗ್ತದೆ. ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಾಫ್ಟ್ ಆ ಥರ ಎಲ್ಲ ಇರುತ್ತೆ ನೋಡಿ. ಇವಾಗ ಅನಂತರ ಬ್ರೌನ್ ಕಲರ್ ಬರಬೇಕು, ಒಂದು ಸ್ವಲ್ಪ ಸಮೋಸದ ಕಲರ್ ಗೊತ್ತಲ್ಲ ಫ್ರೆಂಡ್ಸ್, ಗೋಲ್ಡನ್ ಕಲರ್. ಆ ಗೋಲ್ಡನ್ ಕಲರ್ ಬಂದ ನಂತರ ತೆಗೆದ್ರೆ ನೋಡಿ ನಿಮಗೆ ಕ್ರಂಚಿ ಬಿಸಿ ಬಿಸಿ ಸಮೋಸ ರೆಡಿಯಾಗಿರುತ್ತೆ ನೋಡಿ. ಮಿನಿ ಸಮೋಸ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಇದು ಇವಾಗ 2ನೇ ರೌಂಡ್ ಬಿಡ್ತಾ ಇದ್ದೇವೆ. ಮತ್ತು ಈ ಸಮೋಸ ಶೀಟ್ಸ್ ಅಷ್ಟೇ ಫ್ರೆಂಡ್ಸ್, ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಫ್ರಿಜ್ಜಲ್ಲಿ. ಅನಂತರ ಫಿಲ್ಲಿಂಗ್ಸ್ ಮಾಡ್ಕೊಂಡು ಇಟ್ಕೋಬೋದು ಫ್ರಿಜ್ಜಲ್ಲಿ, ಬೇಕಾದಾಗ ನಾವು ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಸಮೋಸ. ನೋಡಿ ಇವಾಗೆಲ್ಲ ಸಮೋಸ ರೆಡಿಯಾಗಿದೆ. ಮತ್ತು ಇದು ಇವಾಗ ಸೈಡಿನ ಎಡ್ಜಿತ್ತಲ್ಲ ಶೀಟ್ ಮಾಡಬೇಕಾದ್ರೆ ಅದರಿಂದ ನಾವು ಚಿಪ್ಸ್ ಮಾಡಿ ತೋರಿಸುವ ನೋಡಿ. ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಟೀ ಟೈಮಲ್ಲಿ.
ಕ್ರಂಚಿಯಾಗಿರುತ್ತೆ, ಚಿಪ್ಸ್ ಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ ಇದು ಇದೇ ಥರ ಗೋಲ್ಡನ್ ಬ್ರೌನ್ ಆದಾಗ ತೆಗ್ದಿರ ನೋಡಿ, ಚೆನ್ನಾಗಿರುವಂಥ ಚಿಪ್ಸ್ ಸಹ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ ಇವಾಗ ಸಮೋಸ ತಿನ್ನೋ ಟೈಮ್ ಬಂತು. ನೋಡಿ ಎಷ್ಟು ಕ್ರಂಚ್ ಆಗಿದೆ ನೋಡಿ, ಸೌಂಡ್ ನೋಡಿ. ನಿಮಗೆ ನೋಡಬೇಕಾದ್ರೇ ಗೊತ್ತಾಗುತ್ತೆ, ನೋಡಿ ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತೇಳಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.